ಗಗನವತಾಗಿರೇ ತುಳುಕುವ ತುಂಗ ತರಂಗ ಸಂಗಮೇ ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿದವಾ ಅಗಣಿತ ಪಾನ ಮೇನು ಮುತ್ತು ರತ್ನ ನವರತ್ನ ಮಿದಮ ತೊಗೆಯುಪುದೆ ಜರಿಯ ಬೀರಿ ಅಚ್ಚರಿಯ ಬೀರಿ ಮಹಾದ್ಭುತ ವಾರಣ ತಾತ ಜಾಂಬುವಂತರೇ, ಈ ಸಮುದ್ರವನ್ನು ನೋಡಿದ ಎಷ್ಟು ಭಯಂಕರವಾಗಿರುವುದು. ಹೌದು, ಬಹಳ ಚೆನ್ನಾಗಿರುವುದು. ಈ ಸಮುದ್ರವನ್ನು ಲಂಘಿಸಿ ಸೀತಾಮಾತೆಯ ಕುಶಲವಾರ್ತೆಯನ್ನು ತರುವ ವೀರರು ಯಾರು ಎಂದು ವಿಚಾರಿಸಿ ನೋಡು ಅಂಗದ ಕುಮಾರ. ಹಾಗೆ ಆಗಲೇ ಆಂಜನೇಯ. ನಳ, ನೀನೆಷ್ಟು ಯೋಜನೆಯನ್ನು ಆರಬಲ್ಲೆ? ನೀಳ, ನೀನೆಷ್ಟು ಯೋಜನೆಯನ್ನು ಆರಬಲ್ಲೆ? 70 ಯೋಜನೆ ಆರಬಲ್ಲೆ. ತಾತ ಜಾಂಬವಂತ, ನೀನೆಷ್ಟು ಯೋಜನೆಯನ್ನು ಆರಬಲ್ಲಿರಿ? ಅಂಗದ ಕುಮಾರ, ನನ್ನ ಪರಾಕ್ರಮವನ್ನು ಪರೀಕ್ಷಿಸುತ್ತಿರುವೆಯಾ? ಹೇಳುವನು ಕೇಳು. ನಾನು ಯುವಕನಾಗಿದ್ದಾಗ ಎಷ್ಟು ದೂರ ಬೇಕಾದರೂ ಹಾರುತ್ತಿದ್ದೆನು. ಕ್ಷಣ ಮಾತ್ರದಲ್ಲಿ ಆ ಧೂಳನಾದ ರಾವಣ ನೆನೆ ಕಂಡಿಡಿದು ಸೀತಾಮಾತೆಯ ಕುಶಲ ವಾರ್ತೆಯನ್ನು ತಂದೊಪ್ಪಿಸುತ್ತಿದ್ದನು. ಅಂಗದ ಕುಮಾರ, ವಯಸ್ಸಾಯ್ತೆಯಾ ನನಗೆ, ಆದರೆ ಈ ಕಾರ್ಯ ಸಾಧ್ಯ ಇಲ್ಲ. ನಾನು 90 ಯೋಜನೆ ಆರಬಲ್ಲೆ, ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. ಅಂಗದ ಕುಮಾರ, ನನ್ನನ್ನು ಕೇಳುತ್ತಿರುವೆಲ್ಲ, ನೀನೆಷ್ಟು ದೂರ ಆರಬಲ್ಲೆ? ಅದನ್ನು ತಿಳಿಸುವ. ನಾನು ಈ ಸಮುದ್ರವನ್ನೇ ಆರಬಲ್ಲೆ, ಆದರೆ ಹಿಂದಕ್ಕೆ ಮಾತ್ರ ಬರಲಾರೆ. ಅಂಗದ ಕುಮಾರ, ಈ ಕಾರ್ಯವು ನಮ್ಮಿಂದ ಸಾಧ್ಯವಿಲ್ಲ. ಪರಾಕ್ರಮಿಯಾದ ಆಂಜನೇಯದಿಂದಲೇ ಈ ಕಾರ್ಯ ಸಾಧ್ಯವು. ಆತನನ್ನು ಪ್ರಾರ್ಥಿಸೋಣ, ಆತನನ್ನು ಪ್ರಾರ್ಥಿಸೋಣ. ಆಂಜನೇಯ, 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 ಈ ಕಾರ್ಯವು ಭಯಪಡಬೇಡಿ, ಭಯಪಡಬೇಡಿ. ಆಂಜನೇಯ, ನಿನಗೆ ಮಂಗಳವಾಗಲಿ. ಈ ಕಾರ್ಯವು ನಮ್ಮಿಂದ ಸಾಧ್ಯವಿಲ್ಲ. ಪರಾಕ್ರಮಿಯಾದ ನಿನ್ನಿಂದಲೇ ಈ ಕಾರ್ಯ ಸಾಧ್ಯವು. ಶ್ರೀರಾಮಚಂದ್ರನ ಆಶೀರ್ವಾದವು ನಿನ್ನ ಮೇಲೆ ಸಂಪೂರ್ಣವಾಗಿದೆ. ಆದ್ದರಿಂದ ಈ ಸಮುದ್ರ ದಾಟಿ ಆತ್ಮನಾದ ರಾವಣನನ್ನು ಕಂಡಿಡಿದು ಸೀತಾಮಾತೆಯ ಕುಶಲ ವಾರ್ತೆ ತರುವಂತನಾಗು. ನಿನಗೆ ಮಂಗಳವಾಗಲಿ. ಜಯ ಜಯ ರಘುವೀರ ಸಮರ್ಥ. ಭಯಪಡಬೇಡಿ, ಭಯಪಡಬೇಡಿ. ಈ ಶತಯೋಜನೆ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ಒಂದು ಸಣ್ಣ ಕಾಲಿನ ಉಪಾಧಿಯಲ್ಲಿ ದಾಟಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರುವಿನಲ್ಲದೆ ಆ ದೃಢನಾದ ರಾವಣನ ಬಲಾಬಲಗಳನ್ನು ಸಹ ತಿಳಿದು ಬರುತ್ತೇನೆ. ಅಲ್ಲಿಯವರೆಗೂ ನೀವೆಲ್ಲರೂ ರಾಮಧ್ಯಾನ ಮಾಡುತ್ತಾ ಕುಳಿತೀರಿ. ಆಗಬಹುದು, ಆಗಬಹುದು ಆಂಜನೇಯ. ಲಂಘಿಪೆನಿ ವಾರ್ತೆಯ, ಲಂಘಿಪೆನಿ ವಾರ್ತೆಯ, ಬರದಿಂ ನಾನುರೆ ಹರುಷವಾಂತರೆ, ಬರದಿಂ ನಾನುರೆ ಹರುಷವಾಂತರೆ, ಲಂಘಿಪೆನಿ ವಾರ್ತೆಯ, ಲಂಘಿಪೆ ನೀರದ ಸಂಘದವರೆಗೂ ತುಂಗ ಬಲದಿ ನಾನೊಂದು ನಿಮಿಷದಿ, ಲಂಘಿಪೆ ನೀರದ ಸಂಘದವರೆಗೂ ತುಂಗ ಬಲದಿ ನಾನೊಂದು ನಿಮಿಷದಿ, ಲಂಘಿಪೆ ನೀ ವಾರ್ತೆಯ, ಬರದಿಂ ನಾನುರೆ ಹರುಷವಾಂತರೆ, ಬರದಿಂ ನಾನುರೆ ಹರುಷವಾಂತರೆ, ಲಂಘಿಪೆ ನೀ ವಾರ್ತೆಯ, ಪಾವನಾದ ರಾಧ ರಾಮನ ಭಾವಾಂತರದಲ್ಲಿರಿಸುತ್ತಲೇ, ಪಾವನಾದ ರಾಧ ರಾಮನ ಭಾವಾಂತರದಲ್ಲಿರಿಸುತ್ತಲೇ, ಶ್ರೀವರ ಪದವ ಜೀವರ ಸುಸ್ಥಿರ, ಶ್ರೀವರ ಪದವ ಜೀವರ ಸುಸ್ಥಿರ, ಭಾವದ ನೆಗೆಯುತ್ತಲಾಗುವ ವೀಕ್ಷಣ, ಭಾವದ ನೆಗೆಯುತ್ತಲಾಗುವ ವೀಕ್ಷಣ, ವಾರ್ತೆಯ, ಬರದಿಂ ನಾನುರೆ ಹರುಷವಾಂತರೆ, ಬರದಿಂ ನಾನುರೆ ಹರುಷವಾಂತರೆ, ಲಂಘಿಪೆ ನೀ ವಾರ್ತೆಯ, ವಾರ್ತೆಯ, ವಾರ್ತೆಯ. ಸುರಕುಲಮಂ ಹಿಂಸಿಸಿ ಸುರಕುಲಮಂ ಹಿಂಸಿಸಿ ನಿಷ್ಕರುಣಿತ ನೆನೆಸಿ
ಜಗವ ಬೋಧಿಸುತ್ತೀರ್ಪ ದುರುಳ ದಶಾನನ ಪುರವಿದಂ ನಿಲುಕಿಸಿದೆ ಶ್ರೀ ರಾಮಚಂದ್ರನ ದಯದೇ ರಾಮ ಚಂಡ ದಾನವ ಮಂಡಲೇಂದ್ರನ 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 ಪ್ರಚಂಡ ದಾನವ ಮಂಡಲೇಂದ್ರನ ಪ್ರಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಕಂಡು ಹಿಡಿದುರೆಗೇಂಡು ರೇಬಲ ಕಂಡು ಹಿಡಿದುರೆಗೇಂಡು ರೇಬಲ ಕಂಡೆನಾಲಂಗ ನಗರವ ಮಣಿಮಂಡಲವನಿತ ಕಂಡೆನಾಲಂಗ ನಗರವ ಮೇಲೆ ನಾಂ ನೆಗೆಯುತ್ತೆ ಗಗನ ತಲಕಿಂದೋಗೆ ಬಕಲ್ಲು ಲಗಳ ಮೇಲೆ ನಾಂ ನೆಗೆಯುತ್ತೆ ಗಗನ ತಲಕಿಂದೋಗೆ ಬಕಲ್ಲು ಲಗಳ ಮೇಲೆ ನಾಂ ನೆಗೆಯುತ್ತೆ ನದಿಯೊಳಗೆ ರಾಮ ಜಗತಿಯೊಳಗೆ ಸುಖನ ತೆರದಿ ಜಗತಿಯೊಳಗೆ ಸುಖನ ತೆರದಿ ಜಗತಿಯೊಳಗೆ ಸುಖನ ತೆರದಿ ಜಗತಿಯೊಳಗೆ ಸುಖನ ತೆರದಿ ಇಲ್ಲಿಗೆ ಬರುತ್ತಿರೆ ನಗರವ ನಿಲುಕಿಸಿ ಇಲ್ಲಿಗೆ ಬರುತ್ತಿರೆ ನಗರವ ನಿಲುಕಿಸಿ ಕಂಡನಾಲಂಗ ನಗರವ ಮಣಿಮಂಡಲವನಿತ ಕಂಡನಾಲಂಗ ನಗರವ ಕಂಡೇ ಮದ ಕಳ್ಳ ಸತತಿ ತಳ 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 ತಳಸಿ ಗಗನವ ಬೆಳಗಿದೆ ಕಳಪಾಯೇ ಮದ ಕಳ್ಳ ಸತತಿ ತಳ 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 ತಳಸಿ ಗಗನವ ಬೆಳಗಿದೆ ತಲ ತ್ರಿಕೂಟ ರಾಮ ಜಲದ ಮೇಲೆ ಜಲ ತ್ರಿಕೂಟ ಜಲದ ಮೇಲೆ
ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಪ್ರಜ್ವಲಿಪ ದೈತ್ಯನ ಪೊಳಲವ ದೀಪರಿ ಪ್ರಜ್ವಲಿಪ ದೈತ್ಯನ ಪೊಳಲವ ದೀಪ ಕಂಡನಾಲಂಗ ನಗರವ ಮಡಿಮಂಡಲವ ನಿತ ಕಂಡನಾಲಂಗ ನಗರವ ಕಂಡೇ ರಾಮಚಂದ್ರ, ಏನಿತನ ವೈಭವ! ಲಂಕಾ ನಗರಗಳ ಹೊರಗಿನ ಬಾಗಿಲು ಇಷ್ಟೊಂದು ಉಳಿಯುತ್ತಿರುವಾಗ ಇನ್ನು ಈತನ ಅರಮನೆಯಾದರೂ ಇನ್ನೆಷ್ಟು ಸುಂದರವಾಗಿರಬಹುದು. ರಾಮಚಂದ್ರ, ಸಮುದ್ರ ಲಂಘನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಅನುಸರಿಸಿ ನನ್ನನ್ನೇ ನುಂಗಲು ಬಂದ ಸಿಂಹೆಯ ಗರ್ಭದಲ್ಲಿ ಹೊಳವಕ್ಕಿ ಒಳಗೆ ಮೃದಾಕಾರವಾಗಿ ಬೆಳೆದು ಅವಳ ಉದರಿಂದ ಸೀಳಿ ಹೊರಗೆ ಬಂದದ್ದು ನಿನ್ನ ಅನುಗ್ರಹದಿಂದಲೇ. ಇರಲಿ, ಗೃಹಪ್ರವೇಶ ಮಾಡುವೆನು. ಅನ್ನದ ಪವಳದ ತೆನೆಗೆ ಮೀರಿದ ದಿನಕರ ನಾಟ್ಯಂ ತಡೆಬಡೆಗಿಲ್ಲದೆ ಅನ್ನದ ಪವಳದ ತೆನೆಗೆ ಮೀರಿದ ದಿನಕರ ನಾಟ್ಯಂ ತಡೆಬಡೆಗಿಲ್ಲ. ಚೆನ್ನಿನ ಕೋಟೆಯ ಹೊನ್ನಿನ ಬಳಪೋ ಚೆನ್ನಿನ ಕೋಟೆಯ ಹೊನ್ನಿನ ಬಳಪೋ ಎನಿತು ಗೆನದಿನಿಗೆ ಶೋಭಿಪು ನನಗೆ ಎನಿತು ಗೆನದಿನಿಗೆ ಶೋಭಿಪು ನನಗೆ ನಾಗಲೋಕ ಸುರರಿಗೆ ಸಮ ನೆನಪುದು ನಾಗಲೋಕ ಸುರರಿಗೆ ಸಮ ನೆನಪುದು ಸೊಗಸ ನಗರವಿದು ಶೋಭಿಪು ನನಗೆ ಸೊಗಸ ನಗರವಿದು ಶೋಭಿಪು ನನಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ. ರಾಮಚಂದ್ರ, ಪುರಪ್ರವೇಶ ಮಾಡುವೆನೆಂದರೆ ಈಗ ಯಾರೋ ಅಡ್ಡಲಾಗಿ ಮಲಗಿರೋಳಲ್ಲ, ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಆದ್ದರಿಂದ ಇವಳನ್ನು ಎಚ್ಚರಿಸಿ ನಂತರ ಪುರಪ್ರವೇಶ ಮಾಡುವೆನು. ಓಹೋ, ಸೊಗಸಾದ ನಿದ್ದೆ. ಮನ್ಮತ ಯಾರಿಲ್ಲ. ಯಾರು? ಓ ಕೊಡಗ, ಯಾರು ನೀನು? ಇಲ್ಲಿಗೆ ಬರಲು ಕಾರಣವೇನು? ನಾನು ಶ್ರೀರಾಮಚಂದ್ರನ ಸೇವಕನು. ಈ ಲಂಕಾನವರನ್ನು ನೋಡಿ ಆನಂದ ಪಡಲು ಬಂದಿರುವೆನು. ಅಪ್ಪಣೆಯಾದರೆ ಪುರಪ್ರವೇಶ ಮಾಡುವೆನು. ಏನು ಪುರಪ್ರವೇಶ? ಹೌದು.
ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಸಹ ಅಸಾಧ್ಯವಾಗಿರುವಲ್ಲಿ ಕೇವಲ ಕಪಿಯಾದ ನಿನಗೆ ಸಾಧ್ಯವೇ? ಆಗೊಂದು ವೇಳೆ ಪುರ ಪ್ರವೇಶ ಮಾಡಬೇಕಾದರೆ ನನ್ನನ್ನು ಯುದ್ಧ ಮಾಡಿ ನನ್ನನ್ನು ಗೆದ್ದು ಪುರ ಪ್ರವೇಶ ಮಾಡು. ಈಗ ಸಮ್ಮತಿಯೇ? ದೇವತೆಗಳಿಗೆ ಅಸಾಧ್ಯವಾಗಿರ್ಬೋದು, ಆದರೆ ನನಗೆಲ್ಲವೂ ಸಾಧ್ಯವೆಂದು ತಿಳಿ. ನಾವು ಯುದ್ಧ ಮಾಡಬೇಕಾದರೆ ಕೆಲವು ಷರತ್ತುಗಳ ಮೇಲೆ ಯುದ್ಧ ಮಾಡೋಣ. ನೀನಾದರೂ ಹೆಂಗಸು, ನಾನಾದರೂ ಗಂಡಸು. ನೀನಾದರೆ ಆಯುಧವನ್ನು ಹಿಡಿದಿರುವೆ, ನಾನು ನಿರಾಯುಧನು. ಆದ್ದರಿಂದ ಮೊದಲು ನನ್ನ ಸರದಿ. ಆದ್ದರಿಂದ ರಾಮಾನುಗ್ರಹದಿಂದ ನಾನು ನಿನಗೆ 3 ಗುತ್ತುಗಳನ್ನು ನೀಡುತ್ತೇನೆ. ಆಗ ಆ 3 ಗುತ್ತುಗಳಿಗೆ ನೀನು ಬದುಕುಳಿದರೆ ನಾನು ನಿನಗೆ 1 ಗುತ್ತು ನೀಡು, ನಮ್ಮಿಬ್ಬರ ಬಲಾಬಲ ತಿಳಿಯುತ್ತೇವೆ. ಓಹೋ, ನೀನು 3 ಪ್ರಹಾರಗಳನ್ನು ನನಗೆ ಕೊಡುವೆಯೋ? ಹಾಗೆ ಆಗಲಿ. ಹಾಗಾದರೆ ಮೊದಲು ನನ್ನ ಸರದಿ. ಬಾಯಿಲಿ ಕುಳಿತುಕೋ. ಬೇಡ ಬೇಡ ಆದ್ರೂ ಕೇಳಿಲ್ಲ. ಕಾಡು ಕಪಿ ಮುಗಿದೇ ಹೋಯ್ತು. ಜೈ ಜೈ ರಘುವೀರ ಸಮರ್ಥ. ಏನು ಆಶ್ಚರ್ಯವಿದು! ಇನ್ನೂ 2 ಗುದ್ದುಗಳಿದೆ. ಕುಳಿತುಕೋ. ಮುಗಿದೇ ಹೋಯ್ತು. ಕೇಳಲಿಲ್ಲ, ಬೇಡ ಬೇಡ ಅಂದ್ರು ನೀವು ಕಾಡು ಕಪಿ. ಜೈ ಜೈ ರಘುವೀರ ಸಮರ್ಥ. ಏನು ಆಶ್ಚರ್ಯವಿದು! ಇದು ಸಾಮಾನ್ಯವಾದ ಕಪಿಯಲ್ಲ. ಇನ್ನೂ ಒಂದು ಪ್ರಹಾರ ಇರುವುದು. ಕುಳಿತುಕೋ. ಹೋಗದೆ ಹೋಯ್ತು. ಜೈ ಜೈ ರಘುವೀರ ಸಮರ್ಥ. ಸಾಮಾನ್ಯವಾದ ಕಪಿಯಲ್ಲ. ಆಂಜನೇಯ ಆಂಜನೇಯ ನನ್ನ ಸರದಿ. ಮೆಲ್ಲಗೆ ಹಂಗಿ ಹಾಗೇ ಆಗಲಿ. ಕುಳಿತುಕೋ. ಕುಳಿತುಕೊಳ್ಳಲೇ? ಹೌದು. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ನಿನ್ನಿಂದ ನನ್ನ ಶಾಪ ವಿಮೋಚನೆ ಆಯಿತು. ನನ್ನನ್ನು ಸಮುದ್ರಕ್ಕೆ ಎಸೆದು ನೀನು ಲಂಕಾ ಪ್ರವೇಶವನ್ನು ಮಾಡು. ರಾಮನಿಗೆ ಜಯವು, ರಾವಣನಿಗೆ ಅಪಜಯವು. ಒಡೆಯನವದಿಯು ಮುಗಿಯಲಿಂದಿಗೆ ತಡೆಯಲಾರೆ ಶೋಕವ. ತಡೆಯಲಾರೆ ಶೋಕವ. ಜಡಜ ಗಂಗೆಯ ಉಡುಪ ಮುಗಿಯಳ. ಜಡಜ ಗಂಗೆಯ ಉಡುಪ ಮುಗಿಯಳ. ಹಡ ನಡುವಿನ ಬಾಲೆಯ. ಹಡ ನಡುವಿನ ಬಾಲೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ. ರಾಮ ಭಕ್ತಿ ಸೀತೆಯ. ರಾಮ ರಾಮ. ಎಲ್ಲಿ ಶೋಧಿಸಲಿ? ಪುರದ ನಾನಾ ಭಾಗಗಳಲ್ಲದೆ ಅನೇಕ ಭವನಗಳಲ್ಲಿಯೂ ಸಹ ಹುಡುಕಿ ನೋಡಿದನು. ಎಲ್ಲಿಯೂ ಮಾತೆಯವರ ದರ್ಶನವಾಗಲಿಲ್ಲ. ಅಲ್ಲಿಯೇನಾದರೂ ಮಾತೆಯಿರುವುದೇ?
ಹುಡುಕಿ ನೋಡುತ್ತೇನೆ. ಹಾ ರಾಮಚಂದ್ರ, ಇಲ್ಲಿಯಾದರೂ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರಗಳಲ್ಲಿ ಬಿದ್ದಿರುವರು. ಇರಲಿ, ಅಲ್ಲಿ ಏನಾದರೂ ಮಾತಿರಬಹುದೇ, ಹೋಗಿ ನೋಡುತ್ತೇನೆ. ಅಲ್ಲಿ ಏನಾದರೂ ಮಾತಿರಬಹುದೇ, ಹುಡುಕಿ ನೋಡುತ್ತೇನೆ. ಹಾ ರಾಮಚಂದ್ರ, ರಾಮಚಂದ್ರ, ಮಾತೆರ ದರ್ಶನವಾಯಿತು. ನನ್ನ ದೂತದೂ ಸಾರ್ಥಕವಾಯಿತು, ನನ್ನ ಜನ್ಮವೂ ಸಾರ್ಥಕವಾಯಿತು. ಇರಲಿ, ಮತ್ತೊಂದು ಸಾರಿ ಮಾತೆಯವರ ದರ್ಶನ ಮಾಡಿಕೊಂಡು ನಂತರ ಹೊರಡುತ್ತೇನೆ. ಆ ರಾಮಚಂದ್ರ, ಆಯಿತೇನೋ ಮೋಸ ಕಾರ್ಯ, ಆದುದೇ ದೈವವೇ. ರಾಮಚಂದ್ರ, ಆಯಿತೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ಬಾಯೊಳು ಸುರಲಾರ ನೀಗ. ರಾಮಚಂದ್ರ, ಬಾಯೊಳು ಸುರಲಾರ ನೀಗ. ರಾಮಗೆಂತು ಬೇಳನಯ್ಯೋ, ರಾಮಗೆಂತು ಬೇಳನಯ್ಯೋ. ಆಯಿತೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ದುರುಳನೆ ಕಷೆಯೊಳಲಿಂತು. ರಾಮ, ರಾಮಚಂದ್ರ, ದುರುಳನೆ ಕಷೆಯೊಳಲಿಂತು. ದೂರಿಗೆ ಸಿಲುಕಿದೆ, ದೂರಿಗೆ ಸಿಲುಕಿದೆ. ಆಯಿದೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ರಾಮ, ರಾಮಚಂದ್ರ, ಹಾ ರಾಮಚಂದ್ರ, ರಾಮಚಂದ್ರ, ನಾನೇನು ಅಪರಾಧವನ್ನು ಮಾಡಿದೆ ಸ್ವಾಮಿ? ಇಂತಹ ದೃಶ್ಯವನ್ನು ನೋಡಲು ನನ್ನನ್ನು ಇಲ್ಲಿಗೆ ಕಳಿಸಿದೆಯಾ ದೇವಾ? ಶ್ರೀರಾಮಚಂದ್ರನ ಧರ್ಮಪತ್ನಿ ಎನಿಸಿದ ಸೀತಾಮಾತೆಯು ಈ ದುಳರ ರಾವಣನ ಪಕ್ಕದಲ್ಲಿ ಮಲಗಿದವಳಲ್ಲ. ಅಮ್ಮ, ತಾಯಿ ಸೀತಾಮಾತೆ, ನಿನ್ನಂಥವರ ಪಾಡೆ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ? ಏನು ಮಾಡಲಿ, ಏನು ಮಾಡಲಿ? ಒಂದೇ ಏಟಿಗೆ ಸೆದೆಬಡಿಯಲೇ? ಇಲ್ಲ ಇಲ್ಲ, ರಾಮಾಜ್ಞೆ ಎನಗಿಲ್ಲ. ಏನಿದು ಏನಿದು? ಚಿತ್ತ ಚಾಂಚಲ್ಯದಿಂದ ಈ ರೀತಿ ಮಾತನಾಡುತ್ತಿರುವೆನಲ್ಲ. ಶ್ರೀರಾಮಚಂದ್ರರು ಮಾತೆಯವರ ದರ್ಶನವಾದಾಗ ಕೆಲವು ಕುರುಗಳನ್ನು ಶೋಧಿಸಿ ನೋಡು ಎಂದಿದ್ದರು. ಆ ಕುರುಗಳನ್ನು ಶೋಧಿಸದೆ ಅರಿಯದೇ ಆಡಿದ ಮಾತುಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ತೆರಡು ಮಣಿಯಿಲ್ಲ, ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ, ಸೀತೆ ಇವಳಲ್ಲ ರಾಮ.
ವಿಧವತ್ವ ಸೂಚಿಸುತ್ತಿದೆ ತಲೆಯ ಹಿಂದೆ, ವಿಧವತ್ವ ಸೂಚಿಸುತ್ತಿದೆ ತಲೆಯ ಹಿಂದೆ. ಮಾತೆ ಇವಳಲ್ಲ, ಭೂಜಾತೆ ಇವಳಲ್ಲ, ರಾಮಚಂದ್ರ ರಾಮ. ಇಲ್ಲ ಇಲ್ಲ, ಮಾತೆಯವರು ಇವರಲ್ಲ. ಇನ್ನು ಮುಂದೆ ಹುಡುಕಿ ನೋಡುತ್ತೇನೆ. ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ, ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ, ಚಿತ್ತದರ ಮನೆಯ ಚಲಿಸಿದೆ ನಾನು, ವಿಚಿತ್ರದರ ಮನೆಯ ಚಲಿಸಿದೆ ನಾನು. ಸೀತೆಯ ಕಾಣುವ ರೀತಿಯಿಲ್ಲವುದೋ, ಮಾತೆಯ ಪಾದವ ನಾನೆಂದು ಕಾವೆನೋ, ಮಾತೆಯ ಪಾದವ ನಾನೆಂದು ಕಾವೆನೋ. ಸೀತೆಯ ಕಾಣುವ ರೀತಿಯಿಲ್ಲವುದೋ, ರಾಮ. ರಾಮಚಂದ್ರ, ಎಲ್ಲಿ ಹುಡುಕಿದರೂ ಮಾತೆಯವರ ದರ್ಶನವಾಗಲಿಲ್ಲ. ಒಡೆಯನ ಅವಧಿಯಾದರೂ ಮುಗಿಯುತ್ತಾ ಬಂದಿದೆ. 1 ಮಾಸದ ಅವಧಿಯೊಳಗಾಗಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರುತ್ತೇನೆಂದು ಬಂದ ನಾನು ಈಗ ರಿಕ್ತ ಹಸ್ತನಾಗಿ ಹಿಂತಿರುಗಿದರೆ ಸುಗ್ರೀವರಾಜನೋ ವಚನಭ್ರಷ್ಟನಾಗುವನು. ಇಷ್ಟಾದರೆ ಶ್ರೀರಾಮಚಂದ್ರನು ವಿರಹ ವೇದನೆಯಿಂದ ಪ್ರಾಯೋಪ್ರವೇಶ ಮಾಡಿಕೊಳ್ಳುವನು. ಇಷ್ಟಾದರೆ ಲಕ್ಷ್ಮಣ ಸ್ವಾಮಿಯು ಜೀವಿಸುವನೇ. ಈ ಅಯೋಧ್ಯೆ ಸಂಗತಿಯು ಅಯೋಧ್ಯೆಯಲ್ಲಿ ತಿಳಿದರೆ ಅವರೆಲ್ಲರೂ ಸಾಯುವರು. ನಾನು ಒಬ್ಬನು ಮಾತ್ರ ರಿಕ್ತ ಹಸ್ತನಿಂದ ಹಿಂದಿರುಗಿದರೆ ಇಷ್ಟೆಲ್ಲ ಅನಂತರಗಳಿಗೆ ಕಾರಣವಾಗುವುದು. ಏನು ಮಾಡಲಿ? ಈ ಲಂಕಾನವರನ್ನೊಳಗೊಂಡ ತ್ರಿಕುಟಾಚಲ ಪರ್ವತವನ್ನೇ ನನ್ನ ಲಾಂಗೋಲಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದಿಡುವನು. ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ. ಅಶೋಕವನದಲ್ಲಿ ಮಾತೆಯವರು ಕ್ಷೇಮದಿಂದಿರುವರು. ಅಲ್ಲಿಗೆ ಹೋಗು, ನಿನ್ನ ಕಾರ್ಯವು ಕೈಗೂಡುವುದು. ಜೈ ಜೈ ರಘುವೀರ ಸಮರ್ಥ. ಚತುರೆ
ಬಾರಿ ನೀರೆ ತೋರೆ ಚತುರೆ ಬಾರಿ ನೀರೆ ತೋರೆ ಚತುರೆ ಬಾರಿ ನೀರೆ ತೋರೆ ಚತುರೆ ಬಾರಿ ನೀರೆ ತೋರೆ ಚತುರೆ ಸಹಿಸಲೇ ಪರಿತಾಪ ನೃಪಟಳವ 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 ಏನಿ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿ ಮಂಡೋದರಿ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸ ತೋಲಿಕಾ ತಲ್ಪದೋಳು ಪವಡಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ಈ ನನ್ನ ಮನ. ಇದಕ್ಕೆ ಕಾರಣ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಅರಿಯದವನಾಗಿರುವೆನು. ಏನು ಮಾಡಲಿ? ಆಕೆಯನ್ನು ಬಲಾತ್ಕರಿಸಲೇ? ನೀಚ ಕೃತ್ಯ. ಸುಮ್ಮನಿರಲೇ? ನನ್ನನ್ನೇ ದಹಿಸುತ್ತಿದೆ ಪ್ರೀತಿ. ದಕ್ಕಲಾರಳು ಸೀತೆ. ನನ್ನನ್ನು ದಹಿಸುತ್ತಿದೆ ಪ್ರೀತಿ. ಯಾವ ಪ್ರೀತಿ ಅದಾವ ಮೋಹ. ಏನಾದರೂ ಸರಿ, ಈಗಲೇ ಅಶೋಕವನಕ್ಕೆ ಹೋಗಿ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತರವನ್ನು ನಿವಾರಣೆ ಮಾಡಿಕೊಳ್ಳುತ್ತೇನೆ. ಕಾಂತಾಮಣಿಯಳ ಕಾಂತಾಮಣಿಯಳ ಆ ಕಾಂತಾಮಣಿಯಳ ಅದೆಂತೂ ಬಂಡಿದೆ. ಕಾಂತಾಮಣಿಯಳ ಆ ಕಾಂತಾಮಣಿಯಳ ಅದೆಂತೂ ಬಂಡಿದೆ. ತ್ರಿಜಗನ್ಗಳು ಕಾಣೆಲ ತ್ರಿಜಗನ್ಗಳು ಕಾಣೆಲ ಭುಜಗವೇಣಿಗೆ ಸಾಗಿಯೇ ಭುಜಗವೇಣಿಗೆ ಸಾಗಿಯೇ ಅಜಯ ಮನಗೆ ಮರಣ ಅಜಯ ಮನಗೆ ಮರಣ ಗಜದಲ್ಲಿ ನೋಟದೆ ಮದ ಗಜ ತಪ್ಪಲು ಅದೆಂತೂ ಬಂದಿದೆ. ಕಾಂತಾಮಣಿಯಳ ಆ ಕಾಂತಾಮಣಿಯಳ ಕಾಮನರಗಿರಿಯ ಅದೆಂತೂ ಬಂದಿದೆ. ಅದೆಂತೂ ಬಂದಿದೆ. ಅದೆಂತೂ ಬಂದಿದೆ. ಸೀತೆ ಮೋಕ್ಷದಾತೆ ಜಗನ್ಮಾತೆ ನೀನೇ ನನ್ನ ಮೋಕ್ಷದಾತೆ.
ಜನ್ಮದವರೆಗೆ ಈ ನೀಚನ ಬಂಧನದಲ್ಲಿ ಬಾಳಲಿ. ನಲ್ಲಿ ನಿನಗೆ ಕರುಣೆ ಇಲ್ಲವೇ? ಎಲ್ಲಿರುವೆ ಸ್ವಾಮಿ, ಎಲ್ಲಿರುವೆ? ಆಹಾ ಆಹಾ, ಏನು ರೂಪು, ಏನು ಲಾವಣ್ಯ! ಈಕೆಯನ್ನು ಹೊಂದದೆ ಇರುವ ಪುರುಷ ಜನ್ಮವೇ ವ್ಯರ್ಥವಲ್ಲವೇ? ಶೃಂಗಾರ ಸಂಭ್ರಮವ ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಬಳಿ ಬಾರಿ ಸವಿ ನೀಡಿ ಸುಮ ನೀನು ಬಾ. ಜಾನಕಿ ಬಳಿ ಬಾರಿ ಸವಿ ನೀಡಿ ಸುಮ ನೀಡು ಬಾ. ಶೃಂಗಾರ ಸಂಭ್ರಮವ ಮೋಹದ ರಾಣಿ ಸುಹಾಸಿನಿ ಸುಮಧುರವಾಣಿ ಬಲ್ಲವ ಪಾಣಿ. ಜಾನಕಿ ಮೋಹದ ರಾಣಿ ಸುಹಾಸಿನಿ ಸುಮಧುರವಾಣಿ ಬಲ್ಲವ ಪಾಣಿ. ದೊರೆತೆ ನೀನೀಗ ಕವಿತೆ ಬಾಬೇಗ. ಜಾನಕಿ ದೊರೆತೆ ನೀನೀಗ ಕವಿತೆ ಬಾಬೇಗ. ದೊರೆತೆ ನೀನೀಗ ಕವಿತೆ ಬಾಬೇಗ. ಮೋಹದ ಮಧುನಯ ಸುಮರಾಣಿ ಮೋಹದ ಮಧುನಯ ಸುಮರಾಣಿ. ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಬಳಿ ಬಾರಿ ಸವಿನಿ ಸುಮ ನೀಡುವ. ಬಳಿ ಬಾರಿ ಸವಿನಿ ಸುಮ ನೀಡುವ. ಶೃಂಗಾರ ಸಂಭ್ರಮವ. ಜಾನಕಿ, ನಿನಗಾಗಿ ಅಂಬಲಿಸುತ್ತಿರುವ ನನ್ನನ್ನು ಕಾಡದೆ ನನ್ನ ಪಟ್ಟದರಸಿಯಾಗು ಬಾ. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟದರಸಿಯು ನಿನಗೆ ದಾಸಿಯಾಗುವಳು. ಹೆಚ್ಚೇನು, ಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನಗೆ ದಾಸನಾಗುವೆ. ರಾಮಚಂದ್ರ, ಈ ದುರುಳನ ದುರಾಲಾಪಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವೆ ಪ್ರಭುವೆ. ಈ ಪಾಪಿಯನ್ನು ಸಂಹರಿಸುವರಾರೂ ಇಲ್ಲವೇ? ಈ ದುಷ್ಟನನ್ನು ನಿಗ್ರಹಿಸುವರಾರೂ ಇಲ್ಲವೇ? ಜಾನಕಿ, ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ನನ್ನ ಪಟ್ಟದರಸಿಯಾಗು ಬಾ. ಶುನಕರ ತೆರೆದಿಂದೇಟಕ್ಕೆ ಶುನಕರ ತೆರೆದಿಂದೇಟಕ್ಕೆ ಮಾನವ ಒಂದಂದೇ ಭವಳ ತಿರ್ಪಯದೊಳ ಘನವೀರ ರಾಘವಾಂಗನಿಗೆನಿಸಿ ಘನವೀರ ರಾಘವಾಂಗನಿ ಎನಿಸೇ ನಿನ್ನಡೆ ಚಲಿಸುವುದೇ ಮೂಢ
ನೀಚನೆ, ನಿಕೃಷ್ಟನೆ, ನಿರ್ಲಜ್ಜನೆ, ಮಹಾಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ನಿನಗಿನ್ನು ಕಾಲವು ಮಿಂಚಿ ಹೋಗಿಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು. ಜಾನಕಿ ಖಡಕ್ಕೋಡಿಯಲ್ಲಿ ಖಡಕ್ಕೋಡಿ ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಖಡಕ್ಕೋಡಿಯಲ್ಲಿ ಖಡಕ್ಕೋಡಿ ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಹಿಡಿದು ಬಿಡಿದು ನಾವು ಕಡಿವೆನೀಗದೆ ಸರದಿ ಹೋಗಿ ನಾವು ಸಡಗರದಿಂದ. ಜಾನಕಿ ಹಿಡಿದು ಬಿಡಿದು ನಾವು ಕಡಿವೆನೀಗದೆ ಸರದಿ ಹೋಗಿ ನಾವು ಸಡಗರ ಗಡಗಡಲಡಗಿಸಿ ಬೆಳಗನ್ನು ಅಡಗಿಸುವೆ. ಗಡಗಡಲಡಗಿಸಿ ಬೆಳಗನ್ನು ಅಡಗಿಸುವೆ. ಖಡಕ್ಕೋಡಿಯಲ್ಲಿ ಖಡಕ್ಕೋಡಿ ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಜಾನಕಿ, ನಯ ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ನೀನಾಗಿಯೇ ನನ್ನವಳಾದರೆ ಸರಿ. ಆ ಏಡಿ ರಾಮನಿಗೆ ವಿಚಾರ ತಿಳಿದರೂ ಸಪ್ತ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ಕೆಲವು ದುಷ್ಟ ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನು ಎತ್ತಿ ತನ್ನ ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ತೋರ್ಪಡಿಸಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ಆತನ ಪಾದ ಧೂಳಿಗೂ ಸಮನಲ್ಲದ ನೀನು ಆತನನ್ನು ಕೆಣಕಿ ಬದುಕುಳಿಯಬಲ್ಲೆಯ? ಕಾಡಿಗಿಚ್ಚಿಗೆ ತೃಣವು ಎದುರಾದಂತೆ ಆತನ ಎದುರು ನಿಂತು ಜಯಿಸಬಲ್ಲೆಯ? ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದುಗೊಟ್ಟು ನಿಲ್ಲಬಲ್ಲೆಯ? ಮೂರ್ಖ, ಸಾಕು ಬಾಯಿ ಮುಚ್ಚು. ನಾನು ಜಾನಕಿ, ಸಾಕು ಮಾಡು ಈ ನಿನ್ನ ಬಿರುನುಡಿಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕವು ಆಶ್ಚರ್ಯಪಡುವುದು. ಇಂತಹ ನಾನು ನಿನ್ನ ರಾಮನಿಗೆ ಎದರತಕ್ಕವನಲ್ಲ. ನಿನ್ನ ಸಹಾಯಕರು ಯಾರೂ ಇಲ್ಲ ಈ ಅಶೋಕವನದಲ್ಲಿ. ಜಾನಕಿ, ನೀನಾಗಿಯೇ ಉಳಿದರೆ ಸರಿ, ಇಲ್ಲವಾದರೆ ಬಲಾತ್ಕರಿಸಬೇಕಾದೀತು. ಎಚ್ಚರಿಕೆ. ಇಷ್ಟ ಇಂತಹ ದುರ್ವಾಕ್ಯಗಳನ್ನು ಆಡ್ತಿರುವ ನಿನ್ನ ನಾಲಿಗೆ ಸೇದಿ ಹೋಗಲಾರದೆ? ಇಂತಹ ದುರಾಲೋಚನೆಗಳನ್ನು ಮಾಡುತ್ತಿರುವ ನಿನ್ನ ದಶಶಿರಸ್ಸುಗಳು ಸಿಡಿದು ಬೀಳಬಾರದು. ತಾಯಿ ವಸುಂಧರೆ, ನಿನ್ನ ಗರ್ಭ ಒಡೆದು ಇಬ್ಬಾಗವಾಗಿ ಅಭಾಗಿನ ಸೀತಿರು ನಿನ್ನ ಗರ್ಭದಲ್ಲಿ ಧರಿಸಿಲ್ಲ ಅಯ್ಯ. ಏಳು ತಾಯಿ, ಏಳು. ಭಲೆ ಭಲೆ, ಸೇವಿಸೆ ಬಂದಿರ್ಪೇನೆ. ನಿನ್ನ ಸೇವಿಸೆ ಬಂದಿರ್ಪೇನೆ. ರಾಜೀವಲೋಚನೆ ನಿನ್ನನುರಾಗವನ್ನು ಸೀತಾ ಸಕಲ ವಸ್ತ್ರಾಭರಣಗಳ ತಂದಿರುವೆ. ಸಕಲ ವಸ್ತ್ರಾಭರಣಗಳ ತಂದಿರುವೆ. ಎನ್ನೊಳು ಮನ ಕೊಡು ನೀ ಸೀತಾ. ಸೊಬಗಿನ ಮಣಿ ಸೊಗಸಿನ ಕಣಿ, ಸೊಗಸಿನ ಮಣಿ ಸೊಬಗಿನ ಕಣಿ, ಮುಖವತ್ತೋರೆ ಮುದದಿ ನೀರೆ.
ಜಾನಕಿ, ನಯ ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ನೀನಾಗಿಯೇ ಬಂದು ಒಲಿದರೆ ಸರಿ, ಇಲ್ಲವಾದರೆ ಸಿದ್ಧರಾಗು ನನ್ನ ಆಲಿಂಗನಕ್ಕೆ. ಇಂತಹ ದುರ್ವಾಕ್ಯಗಳನ್ನು ಆಡ್ತಿರುವ ನಿನ್ನ ನಾಲಿಗೆ ಸೇರಿ ಹೋಗಲಾರದೆ, ಇಂತಹ ದುರಾಲೋಚನೆಗಳನ್ನು ಮಾಡ್ತಿರುವ ನಿನ್ನ ದಶಸಿರಿಸಿಗಳು ಸಿಡಿದು ಬೀಳಬಾರದೆ. ಕೆಲವು ದುಷ್ಟ, ನಿನ್ನೋರ್ವನ ಅಕಾರ್ಯದಿಂದ ನೀನಷ್ಟೇ ಅಲ್ಲ, ಇಡೀ ನಿನ್ನ ದಾನವ ಕುಲವೇ ಸಮೂಲವಾಗಿ ನಾಶವಾಗಿ ಹೋಗು. ನಾನು ಅಸಮರ್ಥನೆ, ನೋಡಲಾರೆ, ಸಹಿಸಲಾರೆ. ವೀರಾದಿ ವೀರರಾಗಿ, ಶೂರಾದಿ ಶೂರರಾಗಿ ಎಂತಹ ಕಾರ್ಯವನ್ನು ಮಾಡ್ತಿರ್ವಿರಿ ಸ್ವಾಮಿ. ಯಾರು? ನನ್ನ ಪಟ್ಟ ಮಹಿಷಿ ಮಂಡೋದರಿ. ಛೇ, ನೀನಿಲ್ಲಿಗೆ ಏತಕ್ಕೆ ಬಂದೆ? ಸ್ವಾಮಿ, ನೀವು ಸೀತೆಯನ್ನು ಅಪಹರಿಸಿ ತಂದಂತೆ ನನ್ನನ್ನು ಯಾರಾದರೂ ಅಪಹರಿಸಿಕೊಂಡು ಹೋದರೆ ಏನು ಮಾಡುವಿರಿ? ಎಂತಹ ಹಠವಾದಿಯೇ ನೀನು ಮಂಡೋದರಿ. ಹಿಂದೆ ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಭೇದಿಸಲು ಹೋಗಿ ಅಪಮಾನ ಹೊಂದಿ ತಲೆಬಾಗಿದೆನು. ನನ್ನ ತಂಗಿ ಶೂರ್ಪಣಕಿಯು ಕಿವಿ ಮೂಗುಗಳನ್ನು ಕಳೆದುಕೊಂಡು ಬಂದಾಗ ಮತ್ತೊಂದು ಸಾರಿ ಅಪಮಾನಕ್ಕೀಡಾಗಿ ತಲೆಬಾಗಿದೆನು. ಆ ಪ್ರತಿಕಾರದ ಸೇಡಿಗಾಗಿಯೇ ಜಾನಕಿಯನ್ನು ಹೊತ್ತು ತಂದದ್ದು. ಈ ನಿನ್ನ ಬಿರುನುಡಿಗಳಿಂದ ಆಸೆ ಎಂದು ಭಗ್ನವಾಗಿ ಹೋಯಿತು. ಅವೆಲ್ಲವೂ ನಾಶವಾಗಿ ಹೋಗಲಿ. ನಾಶವಾಗುವುದು ನನ್ನ ದೇಹ. ನಡೆ ಅಂತಃಪುರಕ್ಕೆ. ಜಾನಕಿ, 1 ಮಾಸದ ಅವಧಿಯನ್ನು ನಿನಗೆ ಕೊಟ್ಟಿದ್ದೇನೆ. ನೀನಾಗಿಯೇ ಬಂದು ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನ ದೇಹವನ್ನು ಶತಛಿದ್ರವಾಗಿ ಕತ್ತರಿಸಿ ದಶ ದಿಕ್ಕುಗಳಿಗೂ ಚೆಲ್ಲಿ ಬಿಡುತ್ತೇನೆ. ಎಚ್ಚರಿಕೆ.